ಜೀವನ ಎಷ್ಟು ವಿಚಿತ್ರ ಅಲ್ವಾ? ಎಲ್ಲೋ ಹುಟ್ತಾರೆ, ಎಲ್ಲೋ ಬೆಳೀತಾರೆ. ಕೆಲವರು ಎಲ್ಲ ಇದ್ದು ಅನಾಥರಾಗಿ ಬದುಕ್ತಾರೆ. ಒಬ್ಬೊಬ್ಬರದ್ದು ಒಂದೊಂದು ಸಮಸ್ಯೆ. ಕೆಲವರು ಕಷ್ಟದ ಜೊತೆಗೆ ಸಂತೋಷ ಹಂಚಿಕೊಂಡ್ರೆ ಇನ್ನು ಕೆಲವರ ಪಾಲಿಗೆ ನೋವೊಂದೇ ಆಸ್ತಿ. ಈ ಮಕ್ಕಳನ್ನ ನೋಡಿ. ಪ್ರಪಂಚದ ಅರಿವೇ ಇಲ್ಲದ ಈ ಮಕ್ಕಳನ್ನ ಹೆತ್ತ ತಂದೆ ತಾಯಿಯರೇ ಅನಾಥವಾಗಿ ಬಿಟ್ಟು ಹೋಗಿದ್ದಾರೆ. ಇವರಿಗೆ ತಾನು ಯಾರೆಂಬುದೇ ಅರಿವಿಲ್ಲ. ಅಂಥದ್ರಲ್ಲಿ ಹೆತ್ತ ತಂದೆ ತಾಯಿ ಯಾರು ಅಂತ ಹೇಗೆ ಗೊತ್ತಾಗುತ್ತೆ ಹೇಳಿ? ಆದ್ರೆ ಈ ಮುದ್ದು ಮಕ್ಕಳ ಮಾತು, ನಗು, ಆಟ ಇವೆಲ್ಲ ನೋಡ್ತಿದ್ರೆ ಇವರ ಮೇಲೆ ಅನುಕಂಪ ಹುಟ್ಟುತ್ತೆ. ಇವರೆಲ್ಲ ದಯಾನಿಲಿಯ ವಿಶೇಷ ಶಾಲೆಯ ಮಕ್ಕಳು. ಇದು ಉತ್ತರ ಕನ್ನಡದ ಕುಮಟಾ ತಾಲೂಕಿನ ಆಳ್ವೆಕೋಡಿಯಲ್ಲಿದೆ. ಆದರೆ ಈ ವಿಶೇಷ ಶಾಲೆಯನ್ನ ಯಾರೋ ಶ್ರೀಮಂತರೋ ಅಥವಾ ಸಂಘ ಸಂಸ್ಥೆಯೋ ಕಟ್ಟಿದ್ದಲ್ಲ. ಇದನ್ನ ಕಟ್ಟಿದ್ದು ಸಾಮಾನ್ಯನಂತೆ ಕಾಣುವ ಹೃದಯ ಶ್ರೀಮಂತ ಸಿರಿಲ್ ಲೋಪೀಸ್ ಹೆಸರಿನ ಈ ಯುವಕ. ಇದು ಬುದ್ಧಿಮಾಂದ್ಯ ಮಕ್ಕಳಿಗೋಸ್ಕರ. ಇಲ್ಲಿ ಬೇರೆ ಬೇರೆ ಥರ ಮಕ್ಕಳಿದ್ದಾರೆ. ಸೆರೆಬ್ರಲ್ ಪಾಲ್ಸಿ, ಆಟಿಸಮ್, ಆಮೇಲೆ ಡೌನ್ ಸಿಂಡ್ರೋಮ್, ಮೈಕ್ರೋಸೆಫಲಿ, ಹೈಡ್ರೋಸೆಫಲಿ, ಈ ಥರ ವಿವಿಧ ಮಕ್ಕಳಿದ್ದಾರೆ. ಅವರಿಗೆ ಒಂದು ಕಡೆ ಕೊಳಿಸಿ ಅವರಿಗೆ ಎಜುಕೇಷನ್ನು ಅಥವಾ ದೊಡ್ಡಾದಮೇಲೆ ಸ್ವಲ್ಪ ಅವ್ರ ಕಾಲ ಮೇಲೆ ಅವ್ರು ನಿಲ್ಲುವಂಥದ್ದು ಮಾಡುವುದೇ ಗುರಿ. ಈಗ ಇಂಥ ಮಕ್ಕಳು ಭಾಳ ಕಡೆ ಇದ್ದಾರೆ. ಕುಮಟದಲ್ಲೆಲ್ಲ ಬೇರೆ ಎಲ್ಲ ಊರಲ್ಲಿ ಇದ್ದಾರೆ. ಆದರೆ ಅವರು ತಮ್ಮ ಮನೆಯ ಒಳಗಡೆ ಇಟ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಇಂಥ ಮಕ್ಕಳು ಹೊರಗೆ ಬರ್ಬೋದು, ಇವರು ಅವ್ರ ಕಾಲ ಮೇಲೆ ನಿಲ್ಬೋದು ಅಂತ ಯಾರಿಗೆ ಗೊತ್ತಿಲ್ಲ. ಅದರ ಬಗ್ಗೆ ನಾಲೆಜ್ ಇಲ್ಲ. ಅದಕ್ಕೆ ಅದೊಂದು ಜಾಗೃತಿ ಕಾರ್ಯಕ್ರಮ ಥರ ಈ ಥರ ಎಲ್ಲ ಕಡೆ ಇರಬೇಕಂತ ನನ್ನ ಆಸೆ. ಈತ ತನ್ನ ಉಸಿರಿರುವವರೆಗೆ ಅಸಹಾಯಕ ಮಕ್ಕಳ ಉಸಿರನ್ನ ಬೊಗಸೆಯಲ್ಲಿಟ್ಕೊಂಡು ಕಾಪಾಡಿಕೊಳ್ಳಲು ಬದುಕು ಸವೆಸ್ತಿದ್ದಾನೆ. ಸಿರಿಲ್ ಲೋಪೀಸ್ ತನ್ನ ಪುಟ್ಟ ಮನೆಯ ಪಕ್ಕದಲ್ಲೇ ದಯಾನಿಲಿಯ ವಿಶೇಷ ಶಾಲೆ ಸ್ಥಾಪಿಸಿ ತನ್ನ ಕನಸನ್ನ ನನಸು ಮಾಡುವ ಕಾರ್ಯದಲ್ಲಿ ತೊಡಗಿದ್ದಾನೆ. ಮಾನಸಿಕ ಅಸ್ವಸ್ಥ ಮಕ್ಕಳನ್ನ ಮಾನವ ಸಹಜ ಹೆಜ್ಜೆ ಹಾದಿಗೆ ಮರಳಿಸುವ ಪ್ರಯತ್ನದಲ್ಲಿ ತೊಡಗಿಕೊಂಡಿದ್ದಾನೆ. ಜಗತ್ತಿನ ಪರಿಚಯವೇ ಇಲ್ಲದ ಈ ಮಕ್ಕಳಿಗೆ ಅಕ್ಷರ, ಹಾಡು, ಚಿತ್ರಕಲೆ, ಆಟ ಎಲ್ಲವನ್ನೂ ಕಲಿಸುತ್ತಿದ್ದಾನೆ. ಈ ಶಾಲೆಯ 2 ಶಿಕ್ಷಕಿಯರ ಕಳಕಳಿಗೆ ಯಾರೂ ಬೆಲೆ ಕಟ್ಟಲಾಗದು. ಈ ಮಕ್ಕಳನ್ನ ತಮ್ಮ ಮಗುವಿನಂತೆ ಪೋಷಿಸುತ್ತಿದ್ದಾರೆ ಇವರು. ಇನ್ನು ಈ ಮಕ್ಕಳಿಗೆ ವಯಲಿನ್ ನುಡಿಸೋದನ್ನ ಸಿರಿಲ್ ಕಲಿಸಿಕೊಡ್ತಾನೆ. ಇಲ್ಲಿ ಮಕ್ಕಳಿಗೆ ಆಟವಾಡುವುದಕ್ಕೆ ಬಾತುಕೋಳಿ, ಕೊಕ್ಕರೆ, ಮೊಲ, ಬೆಕ್ಕು ಜೊತೆಗೆ ಉಷ್ಟ್ರ ಪಕ್ಷಿ ಕೂಡ ಇದೆ. ಮಾತಾಡಲಿಕ್ಕೆ ಕಲಿಸ್ತಾ ಇದ್ದಾರೆ. ಮತ್ತು ಮಕ್ಕಳು ಇಲ್ಲಿ ತಮ್ಮ ಸ್ವಂತ ಕೈಯಿಂದ ಊಟ ಮಾಡಲಿಕ್ಕೂ ಕೂಡ ಬರ್ತಾ ಇರಲಿಲ್ಲ. ಅವರು ಈಗ ಈ 2 ವರ್ಷದಲ್ಲಿ ತಮ್ಮ ಕೈಯಿಂದ ಊಟ ಮಾಡಲಿಕ್ಕೆ ಕಲಿತಾ ಇದ್ದಾರೆ. ಬೇರೆ ಮಕ್ಕಳು ತಾವೇ ಕಲೀಲಿಕ್ಕೆ ಸಾಧ್ಯತೆ ಇದೆ. ಆದರೆ ಈ ಮಕ್ಕಳಿಗೆ ನಾವು ಅವರೊಟ್ಟಿಗೆ ಇದ್ದು ಅವರಿಗೆ ಹೆಚ್ಚು ಸಮಯ ಕೊಟ್ಟು ಅವರನ್ನು ಕಲಿಸ್ಬೇಕಾಗ್ತದೆ. ಬಾಲ್ಯದಿಂದಲೂ ತುಂಬಾ ಬಡತನದಿಂದ ಬೆಳೆದು ಬಂದ ಯುವಕ. ತಂದೆ ತಾಯಿ ಕೂಡ ಕಷ್ಟಪಟ್ಟು ಕೂಲಿ ಮಾಡುತ್ತಾ ಮಕ್ಕಳನ್ನ ಬೆಳೆಸಿದ್ರು. ಸಿರಿಲ್ಗೆ ಓದ್ಬೇಕೆಂಬ ಹಂಬಲ.
ಹೀಗಾಗಿ ಆತ ಬಾರ್, ಹೋಟೆಲ್ ಮತ್ತಿತರ ಕಡೆ ಕೆಲಸ ಮಾಡುತ್ತಾ MA B.Ed ಮುಗಿಸಿದ. ಆದ್ರೆ ಇದೇ ವೇಳೆ ಮಾನಸಿಕ ಅಸ್ವಸ್ಥ ಮಕ್ಕಳಿಗಾಗಿ ದುಡಿಯುವ ಆಸೆ ಹುಟ್ಟಿತು. ಆದ್ರೆ ಹಣದ ಕೊರತೆ ಇತ್ತು. ಹಾಗಾಗಿ ದುಬೈಗೆ ಹೋಗಿ ಬ್ಯಾಂಕ್ ಒಂದರಲ್ಲಿ 1 ವರ್ಷ ಕೆಲಸ ಮಾಡಿ ಸ್ವಲ್ಪ ಹಣ ಗಳಿಸಿ ವಾಪಸ್ ಊರಿಗೆ ಬಂದು ದಯಾನಿಲಯ ವಿಶೇಷ ಶಾಲೆ ಸ್ಥಾಪಿಸಿದ. ಇದನ್ನ ನಡೆಸಲು ಕಷ್ಟಪಟ್ಟು ದುಡಿದಿದ್ದಾನೆ. ಮಕ್ಕಳ ಮುಖದಲ್ಲಿ ನಗು ನೋಡಿದಾಗಲೆಲ್ಲ ಸಾರ್ಥಕ ಬದುಕಿನ ಭಾವನೆ ಈತನಲ್ಲಿ ಮೂಡುತ್ತೆ. ಈತನ ನಿಸ್ವಾರ್ಥ ಸೇವೆ ಹೀಗೆ ಯಶಸ್ವಿಯಾಗಿ ಸಾಗಲಿ ಎಂಬುದೇ ನಮ್ಮ ಹಾರೈಕೆ. ಉದಯ್ ಬರ್ಗಿ, BTV ನ್ಯೂಸ್, ಕಾರವಾರ.